ಇದೀಗ ನನಗೆ ಜೀವನವೇ ಸಾಕಾಗಿದೆ, ಬದುಕೋಕೆ ಇಷ್ಟ ಇಲ್ಲ. ಆತ್ಮಹತ್ಯೆಗೂ ಮುನ್ನ ಕೃಷಿ ತಾಪಂಡಗೆ ಕೊನೆಯ ಮೆಸೇಜ್ ಅನ್ನ ಕಳಿಸಿದ್ದಾನೆ ಕೃಷಿ ತಾಪಂಡ ಸ್ನೇಹಿತ. ಆತ್ಮಹತ್ಯೆಗೂ ಮುನ್ನ ನನಗೆ ಜೀವನವೇ ಸಾಕಾಗಿದೆ, ಬದುಕೋಕೆ ಇಷ್ಟ ಇಲ್ಲ ಅಂತ ಮೆಸೇಜ್ ಕಳಿಸಿದ್ದಾನೆ. ಆತ್ಮಹತ್ಯೆಗೆ ಮುನ್ನ ಕೃಷಿ ತಾಪಂಡಗೆ ಕೊನೆಯ ಮೆಸೇಜ್. ಕೃಷಿ ಬಳಿ ಮನದಾಳದ ನೋವನ್ನ ಹಂಚಿಕೊಂಡಿದ್ದಂತಹ ವೈಶಾಖ್ ನಿನ್ನೆ ಸಂಜೆಯೇ ಕೃಷಿಗೆ ಮೆಸೇಜ್ ಮಾಡಿ ಹೇಳಿದ್ದಂತಹ ವೈಶಾಖ್, ಬದುಕೋದಕ್ಕಿಷ್ಟ ಇಲ್ಲ, ಸಾಕಾಗಿದೆ ಜೀವನ, ಆ ರೀತಿ ಮಾಡ್ಕೋಬೇಡ, ಮಾತನಾಡಬೇಡ ಅಂತ ಕೂಡ ಧೈರ್ಯವನ್ನ ತುಂಬಿದ್ದ ಕೃಷಿ. ನಾನು ಬರ್ತೀನಿ, ಬರೋವರೆಗೂ ನೀನು ಇರು ಅಂತ ಕೂಡ ನಟಿ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ವೈಶಾಖ್ ಬಳಿ. ನಾನು ಬರ್ತೀನಿ, ಇಬ್ರು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ ಅಂತ ಕೂಡ ಹೇಳಿದ್ದಾರೆ. ಮನಸ್ಸು ಹಗುರ ಮಾಡಿಕೊಳ್ಳೋಣ ಅಂತ ಕೂಡ ಹೇಳಿದ್ದಂತಹ ಕೃಷಿ ತಾಪಂಡ. ನಟಿ ಕೃಷಿ ಮಾತೆಗೆ ಓಕೆ ಅಂದಿದ್ದಂತಹ ಉದ್ಯಮಿ ವೈಶಾಖ್. ಆದ್ರೆ ಕೃಷಿ ಮನೆಗೆ ಬರುವಷ್ಟರಲ್ಲೇ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ. ಕೂಡಲೇ ರಾತ್ರಿ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ ಕೃಷಿ. ಅಶ್ವವೇಗ ನ್ಯೂಸ್ಗೆ ವೈಶಾಖ್ ಕೊನೆಯ ಮೆಸೇಜ್ ಈಗ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಕೊನೆಯ ಮೆಸೇಜ್ ಈ ಕುರಿತು ಅಶ್ವವೇಗ ನ್ಯೂಸ್ಗೆ ವೈಶಾಖ್ ಕೊನೆಯ ಮೆಸೇಜ್ ಈಗ ಲಭ್ಯ ಆಗಿರುವಂತದ್ದು. ನನಗೆ ಜೀವನವೇ ಸಾಕಾಗಿ ಹೋಗಿದೆ ಅಂತ ಕೂಡ ಹೇಳಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ನಟಿ ಕೃಷಿ ತಾಪಂಡಗೆ ಕೊನೆಯ ಮೆಸೇಜ್ ಅನ್ನ ಕಳುಹಿಸಿರುವಂತದ್ದು. ಕೃಷಿ ಬಳಿ ಮನದಾಳದ ನೋವನ್ನ ಹಂಚಿಕೊಂಡಿದ್ದಂತಹ ವೈಶಾಖ್ ಅವರಿಗೆ ಈಗಾಗಲೇ ಮದುವೆಯಾಗಿದ್ದು 13 ವರ್ಷದ ಮಗುವಿದೆ. ಕಳೆದ ಕೆಲ ದಿನಗಳಿಂದ ಪತ್ನಿಯೊಂದಿಗೆ ಜಗಳವಾಡ್ತಾ ಇದ್ದಂತಹ ವೈಶಾಖ್ ಮನೆಗೆ ಹೋಗದೆ ಹೊರಗಡೆ ಕೂಡ ಉಳಿದುಕೊಂಡಿದ್ರು ಎನ್ನಲಾಗ್ತಾ ಇದೆ. ಘಟನೆ ನಡೆದ ರಾತ್ರಿ 8:30 ಸುಮಾರಿಗೆ ನಟಿ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ ಫ್ಲಾಟ್ಗೆ ಬಂದಿದ್ದಂತಹ ವೈಶಾಖ್ ಅಲ್ಲಿಂದಲೇ ನಟಿಗೆ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಟಿ ವಾಸವಿದ್ದಂತಹ ಫ್ಲಾಟ್ಗೆ 2 ಕೀಗಳಿದ್ವು. ಒಂದು ಕೀ ನಟಿ ಬಳಿ ಇದ್ರೆ ಮತ್ತೊಂದು ಕೀ ವೈಶಾಖ್ ಬಳಿ ಇತ್ತು. ಈ ಕೀ ಬಳಸಿಯೇ ವೈಶಾಖ್ ಫ್ಲಾಟ್ ಒಳಗೆ ಪ್ರವೇಶಿಸಿದ್ದಾರೆ. ರಾತ್ರಿ 11:30 ಸುಮಾರಿಗೆ ವಿಷಯ ತಿಳಿದ ನಟಿ ಕೃಷಿ ತಾಪಂಡ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಈ ಸಂಬಂಧ ಮೃತ ವೈಶಾಖ್ ಅವರ ತಂದೆ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ದಾರೆ. ಪೊಲೀಸರು UDR ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯ ಭಾಗವಾಗಿ ವೈಶಾಖ್ ಅವರ ಮೊಬೈಲ್ ಫೋನ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಟಿ ಕೃಷಿ ತಾಪಂಡ ಅವರಿಂದಲೂ ಕೂಡ ಘಟನೆಯ ಕುರಿತು ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಕೃಷಿ ಬಳಿ ಮನದಾಳದ ನೋವುಗಳನ್ನ ಹಂಚಿಕೊಂಡಿದ್ದಂತಹ ವೈಶಾಖ್ ನಿನ್ನೆ ಸಂಜೆಯೇ ಕೃಷಿಗೆ ಮೆಸೇಜ್ ಅನ್ನ ಮಾಡಿ ಈ ಒಂದು ರೀತಿಯಾಗಿ ಹೇಳ್ಕೊಂಡಿರ್ತಾರೆ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ. ಆ ರೀತಿ ಮಾಡ್ಕೋಬೇಡ ಅಂತ ಕೂಡ ಧೈರ್ಯವನ್ನ ತುಂಬಿರ್ತಾರೆ ಕೃಷಿ ತಾಪಂಡ. ನಾನು ಬರ್ತೀನಿ, ಬರೋವರೆಗೂ ಕೂಡ ಇರು ಅಂತ ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆದರೆ ನಟಿ ಬರೋಷ್ಟರಲ್ಲಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ರು. ನಾನು ಬರ್ತೀನಿ, ಇಬ್ಬರು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ಮನಸ್ಸು ಹಗುರು ಮಾಡಿಕೊಳ್ಳೋಣ ಅಂತ ಕೂಡ ಮೆಸೇಜ್ನ ರಿಪ್ಲೈ ಮಾಡಿರ್ತಾರೆ. ಆದರೂ ಕೂಡ ಆಕೆ ಬರುವಷ್ಟರಲ್ಲಿ ಉದ್ಯಮಿ ವೈಶಾಖ್ ಕೃಷಿಯವರ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. RR ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ತಕ್ಷಣ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೃಷಿ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಲಕ್ಷ್ಮಿ, ಇದೀಗ ಕೃಷಿಗೆ ಕೊನೆಯ ಮೆಸೇಜ್ ಮಾಡಿರುವಂಥದ್ದು. ಆತ್ಮಹತ್ಯೆಗೂ ಮುನ್ನ ಏನೆಲ್ಲ ಮೆಸೇಜ್ ಅನ್ನ ಮಾಡಿದ್ದಾರೆ, ಯಾವೆಲ್ಲ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ವೈಶಾಖ್ ಈ ಒಂದು ಮೆಸೇಜ್ನ ಮುಖಾಂತರ? ಎಸ್ ಗಂಗಾ, ಕೃಷಿ ತಾಪಣ್ಣನ ಆತ್ಮ ಸ್ನೇಹಿತ ಆಗಿದ್ದಂತಹ ವೈಶಾಖ್ ಅವರು ನಿನ್ನೆ ಸಂಜೆ RR ನಗರದ ಅಪಾರ್ಟ್ಮೆಂಟ್ ಅಲ್ಲಿ ನೇಣಿಗೆ ಶರಣಾಗಿರುವಂತಹದ್ದು. ಸಾಕಷ್ಟು ವಿಚಾರಗಳು ಇವ್ರ ಮತ್ತೆ ಆಗಾಗ ಬರ್ತಾ ಇತ್ತು. AVR ವಿಚಾರವಾಗಿಯೂ ಸಹ ಇವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ ಬಳಿಕವಾಗಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದಿದ್ರು. ಅದಾದ ಬಳಿಕ ಒಂದಷ್ಟು ಈ ವೈಶಾಖ್ ಜೊತೆಗೆ ಅವರ ಹೆಂಡತಿ ಮಧ್ಯದಲ್ಲಿ ಒಂದಷ್ಟು ಜಗಳಗಳು ಸಹ ಆಗಿದ್ವು ಅನ್ನುವಂತ ಮೂಲ ಮಾಹಿತಿ ಪ್ರಕಾರವಾಗಿ ತಿಳಿದು ಬಂದಿರುವಂತದ್ದು. ಸೊ ಈ ಜಗಳವೇ ಎಲ್ಲೋ ಒಂದ್ ರೀತಿಯಲ್ಲಿ ಇವತ್ತು ಕಾರಣ ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಆದ್ರೆ ಯಾವುದಕ್ಕೂ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಸೊ ನಿನ್ನೆ ಸಂಜೆ ಏನು ಕೃಷಿ ತಾಪಂಡ ಅವ್ರ ಮನೆಯಲ್ಲಿ ಇರ್ಲಿಲ್ಲ, ಅವರು ಬೇರೆ ಕಡೆ
ಹೊರಗಡೆ ಹೋಗಿರುವಂತ ಸಂದರ್ಭದಲ್ಲಿ ನಿನ್ನೆ ಅವರ ಸ್ನೇಹಿತ ವೈಶಾಖ್ ಅವರು ಅವ್ರ ಮನೆಗ್ ಬರ್ತಾರೆ. ಸೊ ಒಂದು ಕೀ ಕೃಷಿ ಹತ್ರ ಇರುತ್ತೆ, ಇನ್ನೊಂದು ಅಲ್ಲೇ ಮನೆ ಹತ್ರ ಇದೆ. ಅದನ್ನ ಬಳಕೆ ಮಾಡ್ಕೊಂಡು ಅವರು ಮನೆಗೆ ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಕೃಷಿಗೂ ಸಹ ಮೆಸೇಜ್ ಅನ್ನ ಮಾಡ್ತಾರೆ. ನನ್ಗೆ ಜೀವನೇ ಸಾಕಾಗಿದೆ, ನಂಗೆ ಬದುಕೋಕ್ ಇಷ್ಟ ಆಗ್ತಾ ಇಲ್ಲ ಅನ್ನುವಂತ ಮೆಸೇಜ್ ಅನ್ನ ಹಾಕ್ತಾರೆ. ನಿನ್ನೆ ಸಂಜೆ ಮೆಸೇಜ್ ಮಾಡಿರುವಂತದ್ದು. ಈ ರೀತಿ ಮಾಡ್ಕೋಬೇಡ, ಯಾವ್ದಕ್ಕೂ ಹೆದರ್ಬೇಡ ಅನ್ನುವಂತದ್ದು ಧೈರ್ಯವನ್ನ ಸಹ ಕೃಷಿ ತಾಪಂಡ ಅವ್ರು ಹೇಳ್ತಾರೆ. ನಾನ್ ಬರ್ತೀನಿ, ಮನೆಗ್ ಬಂದು ಮಾತಾಡ್ತೀನಿ ನಿಮ್ಗೆ, ಜೊತೆಗೆ ಇಬ್ರು ಸಹ ದೇವಸ್ಥಾನಕ್ಕೆ ಹೋಗೋಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ, ಅಲ್ಲಿ ಹೋಗಿ ಪೂಜೆ ಮಾಡ್ಸೋಣ, ನಮ್ಗೆ ಮನಃಶಾಂತಿ ಸಿಗುತ್ತೆ ಅನ್ನುವಂಥದ್ದನ್ನ ಸಹ ಕೃಷಿ ತಾಪಂಡ ಅವರು ಅವರಿಗೆ ಸಮಾಧಾನ ಮಾಡುವುದಕ್ಕೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಯಾವ್ದಕ್ಕೂ ಸಹ ಅವರು ತಲೆಗೆ ಹಾಕೊಳ್ದೇನೆ, ಅವ್ರ ಧೈರ್ಯನ ತೆಗೆದುಕೊಳ್ದೇನೆ ಏನೋ ಅಲ್ಲೇ ಮನೇಲಿ ಇರುವಂತ ಫ್ಯಾನ್ಗೆ ನೇಣು ಹಾಕೊಂಡು ಸಾವಿಗೆ ಶರಣಾಗಿರುವಂತದ್ದು ಸದ್ಯಕ್ಕೆ. ಆದ್ರೆ ಅದಾದ ಬಳಿಕ ಕೃಷಿಗೆ ಈ ಮಾಹಿತಿ ಗೊತ್ತಾದ ಬಳಿಕ ಸ್ನೇಹಿತರಿಗೆ ಜೊತೆಗೆ ಯಾರೆಲ್ಲ ಸುತ್ತಮುತ್ತ ಇರ್ತಾರೋ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರವಾಗಿ ಅವರು ಹೇಳ್ತಾರೆ. ಬಳಿಕ ಹೋದಾಗ ಅವ್ರು ಆಲ್ರೆಡಿ ನೇಣಿಗೆ ಶರಣಾಗಿರುವಂತದ್ದು. ಈಗ ಸದ್ಯಕ್ಕೆ ಅವರ ಮೃತದೇಹವನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದೆ. ಸೊ ಮರಣೋತ್ತರ ಪರೀಕ್ಷೆ ಬಳಿಕ ಅವರ ಕುಟುಂಬಸ್ಥರಿಗೆ ಬಾಡಿಯನ್ನ ನೀಡುವಂತದ್ದು. ಸದ್ಯಕ್ಕೆ ಎಲ್ಲವೂ ಸಹ ಮೂಲ ಮಾಹಿತಿಗಳು ತಿಳಿದು ಬಂದಿರುವಂತಹದ್ದು. ಆದ್ರೆ ಕೃಷಿ ತಾಪಂಡ ಇರುವಂತದ್ದು RR ನಗರದ ಏನು ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ, ಅಲ್ಲಿ ಸದ್ಯ ಯಾರು ಇಲ್ಲ. ಸದ್ಯಕ್ಕೆ ಸಂಪೂರ್ಣವಾಗಿ ಮನೆ ಖಾಲಿ ಇರುವಂತಹದ್ದು. ಬ್ಲಾಕ್ ನಂಬರ್ B ಬ್ಲಾಕ್ ಅಲ್ಲಿ ಕೃಷಿ ತಾಪಂಡ ಅವರು ತುಂಬಾ ದಿನಗಳಿಂದ ಅಲ್ಲಿ ವಾಸವಾಗಿದ್ರು ಎನ್ನುವಂತ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿರುವಂತಹದ್ದು. ಗಂಗಾ, ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.